ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಚನದಲ್ಲಿ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನೇನ್ ಮಾಡುವರಾಗಿದ್ದಾರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ಇರುವಾಗಲೂ ಅವರು ನಮಗೇನಾಗಿದ್ದಾರೆ, ಹತ್ತಿರವಾಗಿಯೇ ಇದ್ದಾರಂತೆ. ಕಾರ್ಗತ್ತಲಿನ ಸಮಯದಲ್ಲಿ ಅವ್ರು ನಮ್ಮನ್ನೇನ್ ಮಾಡುವುದಿಲ್ಲ, ಬಿಟ್ಟು ಹೋಗಿಲ್ಲ. ಕತ್ತಲೆ ಇರುವಂತ ಸಮಯದಲ್ಲಿ ಅವ್ರು ನಮ್ಮನ್ನೇನ್ ಮಾಡಿಲ್ಲ, ಬಿಟ್ಟು ಹೋಗಿಲ್ಲ. ನಮ್ಮ ಜೀವಿತಗಳಲ್ಲಿ ಅನೇಕ ಸಮಯಗಳಲ್ಲಿ ನಾವೇನಾಗ್ತೇವೆ, ಕಾರ್ಗತ್ತಲಿನ ಕಣಿವೆಯನ್ನ ದಾಟುವಂತ ಒಂದು ಪರಿಸ್ಥಿತಿಗೆ ನಾವೇನ್ ಮಾಡ್ತೇವೆ, ಬರ್ತೇವೆ. ಸಾಲ ಅನ್ನುವಂತ ಒಂದು ಕಾರ್ಗತ್ತಲು, ಕಣ್ಣೀರು ಅನ್ನುವಂತ ಒಂದು ಕಾರ್ಗತ್ತಲು, ರೋಗ ಅನ್ನುವಂತ ಕಾರ್ಗತ್ತಲು, ಈ ರೀತಿಯಾದ ಒಂದು ಕಾರ್ಗತ್ತಲನ್ನ ದಾಟಿ ಹೋಗುವಂತ ಒಂದು ಪರಿಸ್ಥಿತಿಗೆ ನಾವು ಬರ್ತೇವೆ. ಆ ಒಂದು ಕಾರ್ಗತ್ತಲೆಯಲ್ಲಿಯೂ ನಮ್ಮ ದೇವರು ನಮಗೇನಾಗಿದ್ದಾರೆ, ಹತ್ತಿರವಾಗಿದ್ದಾರೆ. ಇವತ್ತು ಮನುಷ್ಯರು ಕಾರ್ಗತ್ತಲು ಬರುವಂತ ಸಮಯದಲ್ಲಿ, ಅಂದ್ರೆ ರೋಗ ಅನ್ನುವಂಥ ಕಾರ್ಗತ್ತಲು ಬರುವಂತ ಸಮಯದಲ್ಲಿ, ಕಣ್ಣೀರು ಅನ್ನುವಂಥ ಕಾರ್ಗತ್ತಲು ಸಮಯದಲ್ಲಿ ಅವ್ರು ಏನಾಗುವುದಿಲ್ಲ, ನಮ್ಮ ಹತ್ತಿರವಾಗಿ ಯಾವಾಗಲೂ ಇರುವುದಿಲ್ಲ. ಆದ್ರೆ ನಮ್ಮ ದೇವರು ಏನಾಗಿದ್ದಾರಂತೆ, ಹತ್ತಿರವಾಗಿದ್ದಾರಂತೆ. ನನ್ನ ಮಗನು ಕಣ್ಣೀರಿನ ಕಾರ್ಗತ್ತಲಿದ್ದಾರೆ, ನಾನು ಅವ್ರ ಜೊತೆಯಲ್ಲಿ ಇರಬೇಕು. ನನ್ನ ಮಗಳು ರೋಗ ಅನ್ನುವ ಕಾರ್ಗತ್ತಲಿದ್ದಾರೆ, ನಾನು ಅವ್ರ ಜೊತೆ ಇರಬೇಕು ಅಂತೇಳಿ ನಮ್ಮ ದೇವರು ಹತ್ತಿರವಾಗಿಯೇ ಇದ್ದಾರೆ. ಅವರ ದೊಣ್ಣೆ, ಅವರ ಕೋಲು ನಮಗೆ ಯಾವಾಗಲೂ ಧೈರ್ಯ ಕೊಡುವಂಥದ್ದಾಗಿದೆ. ದೇವ್ರೆ, ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು, ನಮ್ಮ ದೇವರು ನನಗೇನಾಗಿದ್ದಾರೆ, ಹತ್ತಿರವಾಗಿದ್ದಾರೆ ಅಂತೇಳಿ ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಸರಿ, ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ರಾಜ. ಕರ್ತನೆ, ಈ ವಾಕ್ಯ ಸಂದೇಶವನ್ನ ನೋಡ್ತಾ ಇರುವಂತ ಜನರಿಗಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ನಾ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆ ನಿನ್ನ ಕೋಲು ನನ್ನ ಧೈರ್ಯ ಪಡಿಸುವುದು ಅಂತೇಳಿ ನಿನ್ನ ವಚನ ಬರೆಯಲ್ಪಟ್ಟಿದೆಯಲ್ಲ ಸ್ವಾಮಿ. ಅನೇಕ ವಿಧವಾದ ನಾವು ಅನೇಕ ವಿಧವಾಗಿ ನಾವು ಕಾರ್ಗತ್ತಲಿನ ಸಮಯಗಳನ್ನ ನಾವು ದಾಟ್ತಾ ಇದ್ದೀವಿ ದೇವ್ರೆ. ದಯವಿಟ್ಟು ದೇವ್ರೆ ಅಪ್ಪ, ನೀನ್ ನಮ್ಮನ್ನ ಬಲಪಡಿಸು ಸ್ವಾಮಿ. ಕರ್ತನೆ, ನೀನ್ ನಮಗೆ ಹತ್ತಿರವಾಗಿಯೇ ಇದೆಯಾ ಸ್ವಾಮಿ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಕರ್ತನೆ, ಎಲ್ಲಾ ಕಾರ್ಗತ್ತಲಿಂದ ದೇವ್ರೆ ನೀನ್ ನಮ್ಮನ್ನ ಬಿಡುಗಡೆ ಮಾಡು ದೇವ್ರೆ. ನಿನ್ನ ದೊಣ್ಣೆ ನಿನ್ನ ಕೋಲಿನ ಮುಖಾಂತರ ನಮ್ಮನ್ನು ಧೈರ್ಯ ಪಡಿಸು ದೇವ್ರೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲ್ಪಡಲಿ ರಾಜ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೇನ್.